ಇವಾಗಲೂ ಹೇಳಿ ಆಯಿತು, ತಂದೆ ತಾಯಿ ಗುರುಗಳನ್ನು ನೀವು ಗೌರವದಿಂದ ನೋಡಿಕೊಳ್ಳಿ. ತಂದೆ ತಾಯಿ ಇಲ್ಲದೆ ನೀವು ಭೂಮಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳಿಲ್ಲದೆ ನಿಮಗೆ ಈ ವಿದ್ಯಾಭ್ಯಾಸವೇ ಸಿಗುವುದಿಲ್ಲ. ಅವರನ್ನು ನೀವು ಗೌರವದಿಂದ ನೋಡಿಕೊಳ್ಬೇಕು. ದೇಶಭಕ್ತಿ ಇರಲೇಬೇಕು. ನಾನು ಜಪಾನ್ನಲ್ಲಿ 46 ವರ್ಷ ಅಂದರೆ ನಾನು ಜಪಾನ್ನವನಾಗಲಿಲ್ಲ, ನಾನು ಇಂಡಿಯಾದವನಾಗಿ ಇದ್ದೇನೆ. ಜಪಾನ್ ಸರ್ಕಾರ ನನಗೆ ಜಪಾನಿ ಆಗು ಅಂತೇಳಿ ಜಪಾನ್ನ ಒಂದು ನ್ಯಾಷನಾಲಿಟಿ ಕೊಡ್ತೇವೆ ಹೇಳಿದರು. ನಾನು ಬೇಡ, ನನಗೆ ಇಂಡಿಯಾದ ನ್ಯಾಷನಾಲಿಟಿ ಸಾಕು ನನಗೆ ಅಂತೇಳಿ ಇಂಡಿಯಾದಲ್ಲಿ. ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ ಇದನ್ನು ಪರಿಪಾಲಿಸಬೇಕು. ಮಕ್ಕಳು ಏನಿಲ್ಲದಿದ್ದರೂ ಒಂದು ಸಮಯ ಪ್ರಜ್ಞೆ, ಪಂಕ್ಚುಯಾಲಿಟಿ ಅಂತ ಹೇಳ್ತಾರೆ, ಅದನ್ನು ಯಾವಾಗಲೂ ನೀವು ಇಟ್ಕೊಳ್ಬೇಕು. ಶಿಸ್ತು, ನಿಯಮ, ಸ್ವಚ್ಛತೆ, ಇದು ಮತ್ತು ಡಿಸಿಪ್ಲಿನ್ ಜಪಾನ್ನಲ್ಲಿ ಎಷ್ಟು ಒಂದು ಮುಖ್ಯ ಅಂತ ಹೇಳಿದರೆ, ಸಣ್ಣ ಮಗು ನನ್ನ 2 ವರ್ಷದ ಮೊಮ್ಮಗಳು ಕೂಡ ಒಂದು ಚಾಕ್ಲೇಟ್ ಕೊಟ್ಟರೆ ಚಾಕ್ಲೇಟ್ ತಿಂದು ಅದನ್ನು ಕವರನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲಿ ಡಸ್ಟ್ಬಿನ್ ಸಿಗ್ತದೆ, ಕಸದ ಬುಟ್ಟಿ ಸಿಗ್ತದೆ ಅಂತ ಹುಡುಕಾಡ್ತಾಳೆ ಅವಳು. ಕಸ ಬುಟ್ಟಿ ಸಿಗುವವರೆಗೆ ಕೈಯಲ್ಲೇ ಇರ್ತದೆ, ಮುಷ್ಟಿಯಲ್ಲಿ ಹೀಗೆ, ಇಲ್ಲಾಂದರೆ ಜೇಬಲ್ಲಿರ್ತದೆ. ಸೊ ನಿಮ್ಮ ಊರನ್ನು ಅಟ್ಲೀಸ್ಟ್ ನೀವು ಮುಂದೆ ಬಂದು, ಬೇರೆ ಯಾರು ಕಸ ಬಿಸಾಡಿದರೂ ನೀವು ಮುಂದೆ ಬಂದು ಕಸ ಬಿಸಾಡಬೇಡಿ ಅಂತೇಳಿ, ಆದರೂ ಬಿಸಾಡ್ತಾರೆ ಜನ ಗೊತ್ತು. ನೀವೇ ಅದನ್ನು ಹೆಕ್ಕಿ, ನೀವು ಅದನ್ನು ಎಲ್ಲಿ ಕಸದ ಬುಟ್ಟಿ ಸಿಗ್ತದೆ ಅಲ್ಲಿ ಹಾಕಿ. ಪ್ರಾಮಾಣಿಕತೆ, ಸತ್ಯನಿಷ್ಠೆ ಮತ್ತು ಕೊನೆ ತಂತ್ರಜ್ಞಾನ. ಇವಾಗೆಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇದು ಕೃತಕ ಬುದ್ಧಿಮತ್ತೆ ಅಂತೆ, ChatGPT ಅಂತೆ ಎಲ್ಲ ಹರಡ್ತಾ ಉಂಟು. ಬಟ್ ಅದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ. ಅದು ನಿಮ್ಮಲ್ಲೆಲ್ಲ ನಿಮ್ಮ ನ್ಯಾಚುರಲ್ ಅಂತ ಹೇಳುವ ನಿಮ್ಮ ಬುದ್ಧಿಮತ್ತೆ ಇದೆ. ನಾವೇನು ಹೇಳ್ತೇನೆ, ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ, NI. ನೀವು ಯಾವಾಗಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಅದರ ದಾಸರಾಗಬೇಡಿ, ಅದನ್ನು ಸೈಡಿಗೆ ಇಟ್ಕೊಳ್ಳಿ. ಮೊನ್ನೆ ಫೇಸ್ಬುಕ್ಕಲ್ಲಿ ಬರೆದೆ ನಾನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ತಲೆಯ ಮೇಲೆ ಇಟ್ಕೊಳ್ಳೋದು ಬೇಡ, ಸೈಡಲ್ಲಿ ಇಡಿ, ಯೂಸ್ ಮಾಡಿ, ತೊಂದರೆ ಇಲ್ಲ. ಬಟ್ ಅದನ್ನು ಡಿಪೆಂಡ್ ಆಗಬೇಡಿ ಅಂತೇಳಿ. ಇನ್ನು ಕೊನೆಯದಾಗಿ, ಇಲ್ಲಿ ಇವತ್ತು ಪೇರೆಂಟ್ಸ್ ಬರಲಿಲ್ಲಲ್ವ, ಪೇರೆಂಟ್ಸಿಗೊಂದು ನನ್ನ ರಿಕ್ವೆಸ್ಟ್ ಅದು ಏನಂತೇಳಿದರೆ, ಮಕ್ಕಳ ಎದುರಲ್ಲಿ ಮಕ್ಕಳನ್ನು ಕಲೀಲಿಕ್ಕೆ ಬಿಡಿ. ನೀವು ಮಕ್ಕಳಿರುವಾಗ ಸೀರಿಯಲ್ ನೋಡೋದು ನಿಲ್ಲಿಸಿ. ಒಳ್ಳೊಳ್ಳೆ ಕತೆ ಉಂಟು, ನನಗೆ ಗೊತ್ತುಂಟು, ನಾನು ಸೀರಿಯಲ್ ನೋಡ್ತೇನೆ. ನಮ್ಮ ಮನೆಯಲ್ಲಿ ಮಕ್ಕಳಿಲ್ಲ, ಈಗ ಮಕ್ಕಳೆಲ್ಲ ಜಪಾನ್ನಲ್ಲಿದ್ದಾರೆ. ಬಟ್ ಅದರಲ್ಲಿ ಒಳ್ಳೆಯ ಕತೆಗಿಂತಲೂ ಕೆಟ್ಟ ಇದು ರೋಲನ್ನು ಸೃಷ್ಟಿ ಮಾಡ್ತಾರೆ. ಮಕ್ಕಳು ಅದನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ. ಮನೆಯವರಿಗೆ ಮರುದಿವಸ ಹಗಲಿನಲ್ಲಿ ಕೂಡ ನೋಡ್ಬೋದು ಮಕ್ಕಳು ಶಾಲೆಗೆ ಹೋಗುವಾಗ. ಸೊ ಮಕ್ಕಳು ಶಾಲೆಯಿಂದ ಬಂದರೆ ಆದಷ್ಟು ಮಕ್ಕಳು ತಂದೆ ತಾಯಿಯವರೊಟ್ಟಿಗಿರಿ, ತಂದೆ ತಾಯಿ ಕೂಡ ಮಕ್ಕಳೊಟ್ಟಿಗೆ ಇದ್ದು ಮೊಬೈಲನ್ನೊಂದು ದೂರ ಇಟ್ಟು ಮೊಬೈಲ್ನ ದಾಸರಾಗಬೇಡಿ. ಇದು ನನ್ನ ಕೊನೆಯ ರಿಕ್ವೆಸ್ಟು ಮಕ್ಕಳಿಗೂ ಮಕ್ಕಳ ಪೇರೆಂಟ್ಸಿಗೂ ಕೂಡ. ಧನ್ಯವಾದಗಳು.